ಕರ್ನಾಟಕ ಪಾಲಿಟಿಕ್ಸ್ ಅಂದ್ರೇ ಒಂದು ರಂಗು, ದಿನಕ್ಕೊಂದು ಟ್ವಿಸ್ಟು, ಗಂಟೆಗೊಂದು ಟರ್ನು. ಆದರೆ ಸದ್ಯಕ್ಕೆ ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಒಳಗೊಳಗೆ ಒಂದು ಬಿಗ್ ಬಾಂಬ್ ಸಿಡಿಯೋಕೆ ರೆಡಿ ಆಗ್ತಿದೆ. ಆ ಬಾಂಬ್ ಬೇರೆ ಏನೂ ಅಲ್ಲ, ನಮ್ಮ ಕುಮಾರಣ್ಣ ಅಲಿಯಾಸ್ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ನೆಕ್ಸ್ಟ್ ಮೂವ್. ನೀವೆಲ್ಲ ನೋಡ್ತಿರಬಹುದು, ಇತ್ತೀಚಿನ ದಿನದಲ್ಲಿ ಕುಮಾರಸ್ವಾಮಿ ಅವರು ದೆಹಲಿಗಿಂತ ಬೆಂಗಳೂರಲ್ಲೇ ಜಾಸ್ತಿ ಸೌಂಡ್ ಮಾಡ್ತಿದ್ದಾರೆ. ಬಿಡದಿ ಟೌನ್ಶಿಪ್ ಹಗರಣ ಇಟ್ಕೊಂಡು CM DCM ಇಬ್ಬರಿಗೂ ನಡುಕ ಹುಟ್ಟಿಸ್ತಿದ್ದಾರೆ. ಇತ್ತ SIR ಹಗರಣದ ಬಗ್ಗೆ ಒಂದಾದ ಮೇಲೊಂದರಂತೆ ಪ್ರೆಸ್ ಮೀಟ್ ಮಾಡಿ ವಿಡಿಯೋ ರಿಲೀಸ್ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೊಂದು ಡೌಟ್ ಬಂದಿರತ್ತೆ, ಕುಮಾರಣ್ಣ ಈಗ ಕೇಂದ್ರ ಸಚಿವ ಅಲ್ವಾ? ದೆಹಲಿ ಬಿಟ್ಟು ಇಷ್ಟೊಂದು ಆಕ್ಟಿವ್ ಆಗಿ ಯಾಕೆ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ತಲೆ ಹಾಕ್ತಾ ಇದ್ದಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದೇ ಮ್ಯಾಟರ್ ಬಗ್ಗೆ ಇಂಚಿಂಚು ಮಾಹಿತಿ ನೀಡಲಿದ್ದೇವೆ. ಕುಮಾರಸ್ವಾಮಿ ಅವರು 2028ರ ಎಲೆಕ್ಷನ್ ಮೈಂಡ್ ನಲ್ಲಿ ಇಟ್ಕೊಂಡು ಫುಲ್ ಟೈಮ್ ಸ್ಟೇಟ್ ಪಾಲಿಟಿಕ್ಸ್ಗೆ ಕಂಬ್ಯಾಕ್ ಮಾಡ್ತಾರ? ಅವರ ಹತ್ತಿರ ಇರೋ ಆ ಪ್ಲಾನ್ A ಮತ್ತು ಪ್ಲಾನ್ B ರಹಸ್ಯಗಳೇನು? ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಇವತ್ತಿನ ವಿಶ್ಲೇಷಣೆ 100ಕ್ಕೆ 100 ಪಕ್ಕ ಇರುತ್ತೆ. ಮೊದಲನೇದಾಗಿ ಒಂದು ಕ್ಲಾರಿಟಿ ತಗೊಂಡ್ಬಿಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಿ ಬರ್ತಾರಾ ಇಲ್ವಾ ಅನ್ನೋ ಗೊಂದಲ ನಿಮಗಿದ್ರೆ ಅದನ್ನ ಇವತ್ತೇ ತಲೆಯಿಂದ ತೆಗೆದುಹಾಕಿ. ಯಾಕಂದ್ರೆ 100ಕ್ಕೆ 200ರಷ್ಟು ಅವರು ಕರ್ನಾಟಕ ಪಾಲಿಟಿಕ್ಸ್ಗೆ ಬಂದೇ ಬರ್ತಾರೆ, ಇದರಲ್ಲಿ ಯಾವುದೇ ಡೌಟ್ ಬೇಡ. ಆದರೆ ನಮ್ಮ ಮುಂದಿರೋ ಅಸಲಿ ಪ್ರಶ್ನೆ ಯಾವಾಗ ಬರ್ತಾರೆ ಮತ್ತು ಹೇಗೆ ಬರ್ತಾರೆ ಅನ್ನೋದು. ನೋಡಿ, ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಿನಿಸ್ಟರ್ ಆರಾಮಾಗಿ ದೆಹಲಿಯಲ್ಲಿ ಇರ್ಬೋದು, ಆದರೆ ಅವರ ಜೀವ ಜಾಯಮಾನ ಇರೋದೇ ಕರ್ನಾಟಕದಲ್ಲಿ. ಅವರ ಹಂಟಿಂಗ್ ಗ್ರೌಂಡ್ ಅಂದ್ರೇನೆ ಹಳೆ ಮೈಸೂರು ಭಾಗ. ಅಲ್ಲಿ ಇತ್ತೀಚೆಗೆ JDSಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅನ್ನೋದು ಅವ್ರಿಗೂ ಗೊತ್ತು. ಈಗ ಅವರ ಮೈಂಡ್ನಲ್ಲಿರೋದು ಒಂದೇ ಟಾರ್ಗೆಟ್, 2028ರ ಅಸೆಂಬ್ಲಿ ಎಲೆಕ್ಷನ್. ಮರಳಿ ಮುಖ್ಯಮಂತ್ರಿ ಗದ್ದುಗೆ ಏರ್ಬೇಕು ಅನ್ನೋ ಒನ್ ಲೈನ್ ಅಜೆಂಡಾ ಇಟ್ಕೊಂಡೆ ಕುಮಾರಣ್ಣ ಈಗಿನಿಂದಲೇ ಗ್ರೌಂಡ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಈಗಲೇ ಯಾಕೆ ಇಷ್ಟೊಂದು ಹಠಕ್ಕೆ ಬಿದ್ದಿದ್ದಾರೆ ಅಂತ. ಇಲ್ಲೇ ಇರೋದು ನೋಡಿ ಅಸಲಿ ಪ್ಲಾನ್. ರಾಜಕಾರಣದಲ್ಲಿ ಟೈಮಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇತ್ತ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತು, ಒಕ್ಕಲಿಗ ಕಮ್ಯುನಿಟಿಯ ಅಲ್ಟಿಮೇಟ್ ಲೀಡರ್ ಪಟ್ಟ JDS ಕೈ ತಪ್ಪಬಾರದು ಅಂದರೆ ಈಗಲೇ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಬೇಕು. ಯಾವಾಗ ರಾಜ್ಯದಲ್ಲಿ DK ಶಿವಕುಮಾರ್ ಅವರಿಗೆ ಆಪೋಸಿಟ್ ಆಗಿ ಕುಮಾರಸ್ವಾಮಿ ಒಬ್ಬರೇ ನಿಂತು ಫೈಟ್ ಮಾಡ್ತಾರೋ ಆಗ ಜನರಿಗೊಂದು ಮೆಸೇಜ್ ಹೋಗುತ್ತೆ. ಏನಂತ? DK ಶಿವಕುಮಾರ್ಗೆ ಡೈರೆಕ್ಟ್ ಆಗಿ ಕೌಂಟರ್ ಕೊಡೋ ತಾಕತ್ತಿರೋದು ಕೇವಲ ಕುಮಾರಣ್ಣನಿಗೆ ಮಾತ್ರ ಅಂತ. ಯಾವಾಗ ಈ ಇಮೇಜ್ ಬಿಲ್ಡ್ ಆಗುತ್ತೋ ಆಗ ಒಕ್ಕಲಿಗ ವೋಟ್ ಬ್ಯಾಂಕ್ ಮತ್ತು ಹಳೆ ಮೈಸೂರು ಭಾಗದ ಹಿಡಿತ ಮತ್ತೆ ಕುಮಾರಸ್ವಾಮಿ ಅವರ ಕೈಗೆ ಬರುತ್ತೆ. ಸೊ DK ಶಿವಕುಮಾರ್ ಅವರನ್ನ ಎದುರಾಳಿಯಾಗಿ ಫಿಕ್ಸ್ ಮಾಡಿಕೊಂಡು ಮುಂದಿನ CM ರೇಸ್ಗೆ ತಾವೇ ಬಾಸ್ ಅನ್ನೋ ಮೆಸೇಜ್ ಕಳಿಸೋಕೆ ಬಿಡದಿ ಟೌನ್ಶಿಪ್ ಅಸ್ತ್ರವನ್ನ ಕೈಗೆತ್ತಿಕೊಂಡ್ರು. ಸರಿ, ಬರೀ ಪ್ರೆಸ್ ಮೀಟ್ ಮಾಡಿದ್ರೆ ಲೀಡರ್ ಆಗೋಕೆ ಆಗಲ್ಲ. ಹಗಲಿರುಳು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸಬೇಕು. ಅದಕ್ಕೆ ಕುಮಾರಣ್ಣ ಸುಮ್ಮನೆ ಕೂತಿಲ್ಲ. ಅವರ ಹತ್ತಿರ 2 ಮಾಸ್ಟರ್ ಪ್ಲಾನ್ಗಳಿವೆ. ಅದನ್ನೇ ನಮ್ಮ ಇನ್ಸೈಡರ್ಸ್ ಪ್ಲಾನ್ A ಮತ್ತು ಪ್ಲಾನ್ B ಅಂತ ಹೇಳ್ತಾ ಇರೋದು. ಬನ್ನಿ ಆ ಪ್ಲಾನ್ಗಳು ಏನು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಟ್ವಿಸ್ಟ್ ಅಂದ್ರೆ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಉಪಚುನಾವಣೆಗಳು ಬರ್ತಾ ಇದೆ. ಹಿರಿಯೂರು ಮತ್ತು ದಾವಣಗೆರೆ ಭಾಗದ ಕ್ಷೇತ್ರಗಳ ಚರ್ಚೆ ನಡೀತಿದೆ. ಕುಮಾರಸ್ವಾಮಿ ಅವರ ಪ್ಲಾನ್ A ಏನಪ್ಪಾ ಅಂದ್ರೆ JDS BJP ಮೈತ್ರಿಕೂಟದ ಜಂಟಿ ಅಭ್ಯರ್ಥಿಯಾಗಿ ತಾವೇ ಸ್ವತಃ ಈ ಬೈ ಎಲೆಕ್ಷನ್ ಅಲ್ಲಿ ಕಣಕ್ಕಿಳಿಯೋದು. ಅಲ್ಲಿ ಸ್ಪರ್ಧೆ ಮಾಡಿ ಭರ್ಜರಿಯಾಗಿ ಗೆದ್ದು ನೇರವಾಗಿ ವಿಧಾನಸಭೆ ಪ್ರವೇಶ ಮಾಡೋದು. ಅಷ್ಟೇ ಅಲ್ಲ, ಅಸೆಂಬ್ಲಿಗೆ ಬಂದು ಅಫಿಷಿಯಲ್ ಆಗಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಥವಾ ಆ ರೇಂಜ್ ಪವರ್ ಅನ್ನು ಕೈಗೆ ತಗೊಂಡು ದಿನ ಬೆಳಗಾದ್ರೆ ಸರ್ಕಾರದ ಬೆವರಿಳಿಸೋದು. ಹಾಗಂತ ಕೇಂದ್ರ ಸಚಿವ ಸ್ಥಾನ ಬಿಡ್ತಾರಾ? ಇಲ್ಲ. ಅಲ್ಲಿವರೆಗೂ ದೆಹಲಿ ಮಿನಿಸ್ಟರ್ ಪೋಸ್ಟ್ ಕೂಡ ಇಟ್ಕೊಂಡೇ ಈ ಗೇಮ್ ಆಡೋದು ಪ್ಲಾನ್ A. ಒಂದ್ ವೇಳೆ ಬೈ ಎಲೆಕ್ಷನ್ಗೆ ನಿಲ್ಲೋದು ಸ್ವಲ್ಪ ಲೇಟ್ ಆದ್ರೆ ಕುಮಾರಣ್ಣನ ಹತ್ತಿರ ಪ್ಲಾನ್ B ರೆಡಿ ಆಗಿದೆ. ಅದೇನಪ್ಪಾ ಅಂದ್ರೆ ಕೇಂದ್ರ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋದನ್ನ ಪೂರ್ತಿಯಾಗಿ ಯೂಸ್ ಮಾಡ್ಕೊಳ್ಳೋದು. ಕರ್ನಾಟಕಕ್ಕೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ತಂದು ಸಾಧನೆ ಮಾಡಿ ಆಮೇಲೆ ರಾಜ್ಯಕ್ಕೆ ಬರೋದು. ಗೊತ್ತಿರಲಿ, ಕುಮಾರಸ್ವಾಮಿ ಅವರ ಡೈರಿಯಲ್ಲಿ ಸದ್ಯಕ್ಕೆ
ಕರ್ನಾಟಕಕ್ಕಾಗಿ ಭರ್ಜರಿ 8 ಬಿಗ್ ಪ್ರಾಜೆಕ್ಟ್ಗಳಿವೆ. ಅದರಲ್ಲಿ ಕನಿಷ್ಠ ಅರ್ಧದಷ್ಟನ್ನಾದರೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹಠ ತೊಟ್ಟಿದ್ದಾರೆ. ಮೊದಲನೇದಾಗಿ ಬೆಂಗಳೂರಿನ HMT ಫ್ಯಾಕ್ಟರಿಗೆ ಹೊಸ ಕಳೆ ಕೊಡುವ ಕೆಲಸ ಸದ್ಯದಲ್ಲಿ ಆಗ್ಬಿಡುತ್ತೆ. ಎರಡನೇದಾಗಿ ಶಿವಮೊಗ್ಗ ಭಾಗದ ಜೀವನಾಡಿ ಮುಚ್ಚಿ ಹೋಗಿರೋ ಭದ್ರಾವತಿಯ VISL ಕಾರ್ಖಾನೆಗೆ ಮರುಜೀವ ನೀಡಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡಿಸೋ ಪ್ಲಾನ್ನಲ್ಲಿದ್ದಾರೆ. ಯೋಚನೆ ಮಾಡಿ, ಈ ರೀತಿ 4-5 ಬೃಹತ್ ಕೇಂದ್ರ ಯೋಜನೆಗಳನ್ನ ಕರ್ನಾಟಕಕ್ಕೆ ತಂದು ನೋಡಿ, ನಾನು ಕೇಂದ್ರದಲ್ಲಿದ್ಕೊಂಡು ರಾಜ್ಯಕ್ಕೆ ಇಷ್ಟೊಂದು ಕೆಲಸ ಮಾಡಿದ್ದೀನಿ ಅಂತ ರಿಪೋರ್ಟ್ ಕಾರ್ಡ್ ಹಿಡಿದು 2028ರ ಎಲೆಕ್ಷನ್ನಲ್ಲಿ ಜನಗಳ ಮುಂದೆ ನಿಂತ್ರೆ ಹೇಗಿರುತ್ತೆ? ಇಮೇಜ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತಲ್ವಾ? ಇದೇ ಕುಮಾರಣ್ಣನ ಪ್ಲಾನ್ ಬಿ. ಸೊ ಇದಿಷ್ಟು ಕುಮಾರಸ್ವಾಮಿ ಅವರ ಮೈಂಡ್ನಲ್ಲಿ ನಡೀತಾ ಇರೋ ಹೈ ವೋಲ್ಟೇಜ್ ರಾಜಕೀಯ ಲೆಕ್ಕಾಚಾರ. ದೆಹಲಿಯ AC ರೂಮಲ್ಲಿ ಕೂತು ರಾಜಕಾರಣ ಮಾಡೋದು ಕುಮಾರಣ್ಣನಿಗೆ ಸೆಟ್ ಆಗಲ್ಲ. ಅವ್ರಿಗೆ ಬೇಕಿರೋದು ಕರ್ನಾಟಕದ ಕೆಂಪು ಮಣ್ಣಿನ ಕಣಜ. ಒಕ್ಕಲಿಗ ಕೋಟೆಯನ್ನ ಉಳಿಸ್ಕೊಳ್ಳೋಕೆ DK ಶಿವಕುಮಾರ್ ಅವರಿಗೆ ನೇರ ಫೈಟ್ ಕೊಟ್ಟು 2028ರಲ್ಲಿ CM ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಕುಮಾರಸ್ವಾಮಿ ಅವರ ಈ 2 ಪ್ಲಾನ್ಗಳು ನಿಜಕ್ಕೂ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೋದು. ಈಗ ನಿಮ್ಮ ಸರದಿ. ಕುಮಾರಸ್ವಾಮಿ ಅವರ ಈ ಪ್ಲಾನ್ ಎ ವರ್ಕೌಟ್ ಆಗುತ್ತಾ? ಅಂದರೆ ಬೈ ಎಲೆಕ್ಷನ್ ಗೆದ್ದು ಸ್ಟ್ರೇಟ್ ಆಗಿ ಅಸೆಂಬ್ಲಿಗೆ ಬರ್ತಾರಾ, ಅಥವಾ ಕೇಂದ್ರದಲ್ಲಿ ಪ್ರಾಜೆಕ್ಟ್ಗಳನ್ನ ಮುಗಿಸಿ ಬರೋ ಪ್ಲಾನ್ ಬಿ ಸಕ್ಸಸ್ ಆಗುತ್ತಾ? DK ಶಿವಕುಮಾರ್ ವರ್ಸಸ್ HT ಕುಮಾರಸ್ವಾಮಿ ಫೈಟ್ನಲ್ಲಿ ಮುಂದಿನ ದಿನಗಳಲ್ಲಿ ಯಾರ ಕೈ ಮೇಲಾಗಬಹುದು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರಾಜಕೀಯ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.